ಮಾರ್ಕೆಟ್ನಲ್ಲಿ ಸಿಗೋ ಕ್ರೀಮ್ ಚೀಸ್ಗಿಂತ ಟೇಸ್ಟಿ ಆಗಿರ್ತೈತಿ. ಇದು 4 ಇಂಗ್ರೀಡಿಯೆಂಟ್ಸ್ ಇಂದ ಮಾಡಬಹುದು. ಹಾಲು ಒಡೆದು ಈಗ ನಮ್ಮ ಕ್ರೀಮ್ ಚೀಸ್ ರೆಡಿ ಆಯ್ತು. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಕ್ರೀಮ್ ಚೀಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಕ್ರೀಮ್ ಚೀಸ್ ಮನೆಯಲ್ಲೇ ಸುಲಭವಾಗಿ 4 ಇಂಗ್ರೀಡಿಯೆಂಟ್ಸ್ ಇಂದ ಮಾಡಬಹುದು. ಮನೆಯಲ್ಲಿ ಮಿಕ್ಕಿರೋ ಹಾಲು ಬಳಸಿ ಮಾಡಬಹುದು, ಫ್ರೆಶ್ ಹಾಲಿಂದನೂ ಮಾಡಬಹುದು. ಕ್ರೀಮ್ ಚೀಸ್ ಅನ್ನ ನಾವು ಬ್ರೆಡ್ ಸ್ಪ್ರೆಡ್ಗೆ ಬಳಸ್ಕೋಬಹುದು, ಚೀಸ್ ಕೇಕ್ ಮಾಡೋಕ್ಕೆ ಬಳಸ್ಕೋಬಹುದು. ಅದರಿಂದ ಬೇಕಾದಷ್ಟು ವೆರೈಟಿನ ನಾವು ತಿನಿಸುಗಳನ್ನ ಮಾಡಬಹುದು. ಹೇಗೆ ಮಾಡೋದು, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. ಕ್ರೀಮ್ ಚೀಸ್ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕಾಗ್ತವೆ ಅಂತ ನೋಡೋಣ ಅಂತ. ಇದು 1 ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದನ್ನು ಬಿಸಿ ಮಾಡೋಕ್ಕೆ ಇಡ್ತೀನಿ. 1 ಲೀಟ್ರ್ ಹಾಲಿಗೆ 4 ಕಪ್ ಹಾಲು, 250 ml ಫ್ರೆಶ್ ಕ್ರೀಮ್ ಬೇಕು. ಕಪ್ ಅಳತೆ ಆದರೆ 1 ಕಪ್ಪು. 3 ಟೇಬಲ್ ಸ್ಪೂನ್ ವಿನಿಗರ್, 3 to 3.5 ಟೇಬಲ್ ಸ್ಪೂನ್ ತೊಗೋಬೋದು. ಅರ್ಧ ಟೀ ಸ್ಪೂನ್ ಬೆಣ್ಣೆ, ಅರ್ಧ ಟೀ ಸ್ಪೂನ್ ಉಪ್ಪು. ಮೊದಲು ಹಾಲನ್ನು ಬಿಸಿ ಮಾಡ್ಕೋಬೇಕು. ಅದಕ್ಕೀಗ ನಾನು ಫ್ರೆಶ್ ಕ್ರೀಮನ್ನು ಹಾಕ್ತಿದ್ದೀನಿ. ಕ್ರೀಮ್ ಹಾಕಿದ ಮೇಲೆ ಇದನ್ನು ಹಾಲಿನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಬಿಸಿ ಆಗೋವರೆಗೂ ನಾವು ಇದನ್ನು ಕಾಸ್ಕೊಳ್ಳೋಣ. ಹಾಲೀಗ ಬಿಸಿ ಆಯಿತು. ಇದಕ್ಕೀಗ ನಾನು ವಿನಿಗರನ್ನು ಹಾಕ್ತೀನಿ. ವಿನಿಗರ್ ಹಾಕಿದ ಮೇಲೆ ಈಗ ಚಮಚಲ್ಲೇ ನಾವು ಇದನ್ನು ತಿರುಗಾಡಬೇಕು. ವಿನಿಗರ್ ಇರಲಿಲ್ಲ ಅಂದರೆ ಲಿಂಬೆಹಣ್ಣಿನ ರಸ ಹಾಕೋಬೋದು. ಈಗ ಸ್ಟೋವ್ನ ಆಫ್ ಮಾಡಿಬಿಡೋಣ. ಹಾಲು ಒಡೆದು ಈಗ ಪನ್ನೀರ್ ಥರ ಆಯ್ತು. ಇದನ್ನೀಗ ನಾವು ಭಾಳತನ ಇಡೋದು ಬೇಡ. ಇದ್ರೊಳಗೆ ಇದು ಚಾನಿಸ್ಕೊಂಡು ಬಿಡೋಣ. ಇದು ಹಾರ್ಡ್ ಆಗಬಾರ್ದು, ಅದಕ್ಕೆ ಇದನ್ನು ಬೇಗ ತೆಗೆದು ಬಿಡಬೇಕು. ವಿನಿಗರ್ ಹಾಕಿದ ತಕ್ಷಣ ಸ್ವಲ್ಪ ತಿರುವಾಡಿ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಅದು ಪನ್ನೀರ್ ಹಾರ್ಡ್ ಆಗಿಬಿಡ್ತೈತಿ. ಇದನ್ನು ನಾನು ಚಾನಿಸ್ಕೊಂಡು ಮಿಕ್ಸಿಗೆ ಹಾಕೊಳ್ಳೋಣ. ಪನ್ನೀರನ್ನು ಚಾನಿಸ್ಕೊಳ್ಳಿಕ್ಕೆ ನಾನು ಈ ಸಾಣಿಗೆ ಆಮೇಲೆ ಒಂದು ಮಸ್ಲಿನ್ ಕ್ಲಾತನ್ನು ತೊಗೊಂಡಿನಿ. ಈ ನೀರನ್ನು ಸಂಪೂರ್ಣವಾಗಿ ತೆಗೀನಿ. ಇದನ್ನು ನೀರೆಲ್ಲ ತೆಗೆದ್ಮೇಲೆ ನಾವು ಇದನ್ನು ಸ್ವಲ್ಪ ಬೇರೆ ನೀರಿನಿಂದ ತೊಳಿಬೇಕು. ಯಾಕೆಂದರೆ ವಿನಿಗರ್ ಸ್ಮೆಲ್ಲೆಲ್ಲ ಹೋಗಬೇಕಲ್ಲ, ಅದಕ್ಕೆ ತೊಳೆದು ಇದನ್ನು ಹಿಂಡ್ಕೋಬೇಕು. ಜಾಸ್ತಿ ನೀರು ಹೋಗೋ ತನಕ ಹಿಂಡಬಾರ್ದು, ಸ್ವಲ್ಪ ಬಿಡಬೇಕು ನೀರು. ಇದನ್ನೀಗ ಒಂದು ಸ್ವಲ್ಪ ನೀರು ಹಿಂಡ್ಕೊಂಡ್ಬಿಡ್ತೇನಂತ. ಈ ಪನ್ನೀರನ್ನು ಒಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡೋಣ. ಎಲ್ಲ ನೀರು ಹಿಂಡಿ ತೆಗಿಬಾರ್ದು, ಸ್ವಲ್ಪ ಬಿಡಬೇಕು. ಈ ಪನ್ನೀರಿಗೆ ಈಗ ನಾನು 2 ಟೇಬಲ್ ಸ್ಪೂನ್ ಕ್ರೀಮ್ ಹಾಕ್ತೀನಿ. ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ಬೆಣ್ಣೆ ಹಾಕ್ತೀನಿ. ಇದನ್ನೆಲ್ಲ ಈಗ ಗ್ರೈಂಡ್ ಮಾಡ್ಕೋತೀನಿ. ನೈಸಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡ್ರಿ ಶೈನಿಂಗ್ ಹೆಂಗೆ ಬಂದೈತೆ. ಫುಲ್ ನೈಸಾಗಿ ರುಬ್ಕೋಬೇಕು. ಈಗ ನಮ್ಮ ಕ್ರೀಮ್ ಚೀಸ್ ರೆಡಿ ಆಯಿತು. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಬಿಡಬೇಕು. 1 ವೀಕ್ ಇದನ್ನು ಆರಾಮಾಗಿ ನೀವು ಯೂಸ್ ಮಾಡ್ಬೋದು. ಚೀಸ್ ಕೇಕ್ ಮಾಡೋದಕ್ಕಾಗಲಿ, ಮತ್ತು ಬ್ರೆಡ್ ಮೇಲೆ ಹಚ್ಚಿಕೊಂಡು ಸ್ಪ್ರೆಡ್ ಮಾಡ್ಕೊಂಡು ತಿನ್ನೋದಕ್ಕೆ ಎಲ್ಲದಕ್ಕೂ ಯೂಸ್ ಮಾಡ್ಕೋಬೋದು. ಮಾರ್ಕೆಟ್ನಲ್ಲಿ ಸಿಗೋ ಚೀಸ್ ಕ್ರೀಮ್ಗಿಂತ ಅಫೋರ್ಡೆಬಲ್ ಇರ್ತದೆ. ಇದು ಕಡಿಮೆ ಬೆಲೆಯಲ್ಲಿ ಇದು ನಮಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಿರುತ್ತೆ. ಈಗ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ.
ಈಗ ನಮ್ಮ ಕ್ರೀಮ್ ಚೀಸ್ ರೆಡಿ ಆಯಿತು. ಮಾರ್ಕೆಟ್ನಲ್ಲಿ ಸಿಗೋ ಕ್ರೀಮ್ ಚೀಸ್ಗಿಂತ ಟೇಸ್ಟಿಯಾಗಿರ್ತೈತಿ ಇದು. ಒಂದು ಸತಿ ನೀವು ಮಾಡಿ ನೋಡಿ ನಂಗೆ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳ್ರಿ. ಪನ್ನೀರ್ ಮಿಕ್ಸಿಗೆ ಹಾಕುವಾಗ ಕ್ರೀಮ್ ಇರಲಿಲ್ಲ ಅಂದ್ರೆ ಬೆಣ್ಣೆ ಅಷ್ಟೇ ಇದ್ದರೆ ನಡಿತೈತಿ. ಇದನ್ನು ಹಾಕೋದ್ರಿಂದ ಶೈನಿಂಗ್ ಬರ್ತೈತಿ. ಇದನ್ನು ಫ್ರಿಜ್ನೊಳಗೆ ಇಟ್ಕೊಂಡು ನೀವು ಯಾವಾಗ ಬೇಕಾದಾಗೂ ಯೂಸ್ ಮಾಡ್ಕೋಬೋದು. ಇದ್ರೊಳಗೆ ಫ್ಲೇವರ್ ಬೇಕಂತಂದ್ರೆ ನೀವು ಬೆಳ್ಳುಳ್ಳಿನ ಕುಟ್ಟಿ ಮಿಕ್ಸ್ ಮಾಡ್ಕೊಂಡು ಹಾಕೊಂಡ್ಬಿಟ್ರೆ ಗಾರ್ಲಿಕ್ ಕ್ರೀಮ್ ಚೀಸ್ ರೆಡಿ ಆಗಿಬಿಡ್ತೈತಿ. ಫ್ರಿಜ್ನಲ್ಲಿ ಇಟ್ಬಿಡ್ತೇನೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತಿ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪನ್ನೀರ್ ಸೋಸಿ ಉಳಿದ ನೀರನ್ನು ರೈಸ್ ಮಾಡುವಾಗ ನಾವು ಅದಕ್ಕೆ ಹಾಕಿ ರೈಸ್ ಮಾಡ್ಬೋದು. ಮೊಸರನ್ನು ಕಡಿದು ಮಜ್ಜಿಗೆ ಮಾಡುವಾಗ ನೀರಿನ ಬದಲು ಈ ನೀರನ್ನು ಹಾಕ್ಕೊಂಡು ಮಾಡ್ಬೋದು.